ನಡೀರಿ ರಿವ್ಯೂ ಮಾಡೋಣ ಹೇಗಿದೆ ಅಂತ. ಸೊ ಔಟ್ ಪಾರ್ಟ್ಸಿಂದ ಬರೋಣ. ಸ್ಲಿಪ್ ಆನ್ ಹಾಕ್ಸಿದ್ದಾರೆ, ಎಲ್ ವಿ ಎಕ್ಸಾಸ್ಟ್, ಸ್ಮೂತ್ ಸೌಂಡ್ ಬರುತ್ತೆ. ಎಕ್ಸಾಸ್ಟ್ ನೋಡಿ ತೋರಿಸ್ತೀನಿ ನೋಡಿ. ಸೊ ಇದು ರೆಸಿಡೆನ್ಷಿಯಲ್ ಏರಿಯಾ ಆಗಿರೋದ್ರಿಂದ ಸ್ವಲ್ಪ ನಾಯ್ಸ್ ಪೊಲ್ಯೂಷನ್ ಕಮ್ಮಿ ಮಾಡೋಣ. ಸೊ ಎಕ್ಸ್ಟರ್ನಲ್ ಫೀಚರ್ಸ್ ಹೇಳ್ಬೇಕಂದ್ರೆ ಫೋಕ್ ಪ್ರೊಟೆಕ್ಟರ್ಸ್ ಹಾಕಿದ್ದಾರೆ, ರೇಡಿಯೇಟರ್ ಗಾರ್ಡ್ ಹಾಕಿದ್ದಾರೆ, ಇಂಜಿನ್ ಗಾರ್ಡ್ ಹಾಕಿರ್ತಾರೆ, ಬ್ಯಾಕ್ ವೀಲ್ ಪ್ರೊಟೆಕ್ಟರ್ ಹಾಕಿದ್ದಾರೆ. ಸೊ ಏನೇನು ಪ್ರೊಟೆಕ್ಷನ್ ಲೇಯರ್ ಬರುತ್ತೋ ಎಲ್ಲ ಹಾಕ್ಸಿದ್ದಾರೆ. ಸೈಡ್ ಸ್ಟ್ಯಾಂಡ್ ಎಕ್ಸ್ಟೆಂಡರು. ಸೊ ಮೀಟ್ರ್ ಬೋರ್ಡ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಣ. ಸ್ಪೋರ್ಟ್ಸ್ ಮೋಡ್ ಅಂತ. ಸೊ ಇದು ಹೇಗಂದರೆ ಫುಲ್ಲು ಜಾಸ್ತಿ, ಇದಕ್ಕಿಂತ ಇನ್ನೊಂದು ಮೋಡ್ ಬರುತ್ತೆ, ಅದು ರೈಡರ್, ಅದು ಎಕ್ಸ್ಟ್ರೀಮ್ ಮೋಡು. ಇದು ಸ್ಪೋರ್ಟ್ ಅಂದರೆ ಅದಕ್ಕಿಂತ ಒಂದು ಲೆವೆಲ್ ಕಮ್ಮಿ. ಸೊ ಇದರಲ್ಲಿ ಏನಂದರೆ ರೋಡ್ ತಕ್ಕಂಗೆ ಅದು ಸ್ಪೋರ್ಟ್ ಎಷ್ಟು ಬೇಕೋ ಅಷ್ಟು ಪವರ್ ತೊಗೊಳ್ತಾ ಹೋಗುತ್ತೆ. ಸೊ ಇದು ರೋಡ್ ಅಂದರೆ ಸೆಕೆಂಡ್ ಲೆವೆಲ್ ಅಂದ್ಕೊಳ್ಳಿ. ಇದೇನಂದರೆ ರೋಡ್ ತಕ್ಕಂಗೆ ಎಲ್ಲ ಎಷ್ಟು ಬೇಕೋ ಅಷ್ಟು ಟ್ರ್ಯಾಕ್ಷನ್ ಎಲ್ಲ ಸೆಟ್ ಮಾಡಿಕೊಂಡು ಕರೆಕ್ಟಿಗೆ ಹೋಗುತ್ತೆ. ಸೊ ರೇನ್ ಅಂದರೆ ಇದರ ಟ್ರ್ಯಾಕ್ಷನ್ ಕಂಟ್ರೋಲು ತುಂಬಾ ಇರುತ್ತೆ. ಹೇಗೆ ಅಂದರೆ ಸ್ಲಿಪ್ ಆಗೋದು ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ. ಸೊ ಎಲ್ಲ ಒಂದು ವೀಲ್ ಸ್ಪೀಡು ಜಾಸ್ತಿ ಇರೋದು, ಇನ್ನೊಂದು ಕಮ್ಮಿ ಇರೋದು ಹಂಗೆ ಮಾಡೋಕ್ಕೆ ಬಿಡೋಲ್ಲ. ಸೊ ಕರೆಕ್ಟ್ ಸ್ಪೀಡ್ ಮೇಂಟೈನ್ ಮಾಡೋಕ್ಕೆ ಬಿಡುತ್ತೆ. ಸೊ ಇದರಿಂದ ಟ್ರ್ಯಾಕ್ಷನ್ ಕಂಟ್ರೋಲ್ ಮ್ಯಾಕ್ಸಿಮಮ್ ಇರುತ್ತೆ ಇದರಲ್ಲಿ. ಸೊ ನೆಕ್ಸ್ಟ್ ಬಂದು ರೈಡರ್. ಇದು ಎಕ್ಸ್ಟ್ರೀಮ್ ಲೆವೆಲ್. ಇದರಲ್ಲಿ ನೀವು ಪವರ್ ಎಷ್ಟು ಬೇಕೋ ಸೆಟ್ ಮಾಡ್ಕೋಬೋದು, ಟ್ರ್ಯಾಕ್ಷನ್ ಕಂಟ್ರೋಲ್ ಎಷ್ಟು ಬೇಕೋ ಸೆಟ್ ಮಾಡ್ಕೊಬೋದು. ಸೊ ಇಫ್ KRTC ಅಂತ ಇದೆಲ್ಲ, ಅದು 3 ಲೆವೆಲ್ಸ್ ಬರುತ್ತೆ. ಸೊ 0 ಸೆಟ್ ಮಾಡ್ಕೋಬೋದು. ಆವಾಗ ನಿಮಗೆ ವೀಲಿ ಪಾಪಪ್ ಆಗುತ್ತೆ. 1 2 3 ಬೇಸ್ಡ್ ಆನ್ ದ್ಯಾಟ್ ನಿಮಗೆ ಎಷ್ಟು ಲೆವೆಲ್ಸ್ ಬೇಕೋ ಅದು ಇದು ಮಾಡ್ಕೊಬೋದು. ಪವರ್ F ಮತ್ತು N ಅಂತ ಇರುತ್ತೆ. F ಅಂದರೆ ಫುಲ್ ಪವರು, N ಅಂದರೆ ಎಲ್ ಅಂದರೆ ಲೋ ಪವರು. ಸೊ ಇದರಲ್ಲಿ ಹಂಗೆ. ಆಮೇಲೆ ನೆಕ್ಸ್ಟು ಅದೇ ಇವಾಗ ನೋಡಿ, ಲೋ ಪವರ್ ಇದೆ, ಸೆಟ್ ಮಾಡ್ಕೊಬೋದು. ನಿಮ್ಮಿಂದ ಹೈ ಪವರ್ ಸೆಟ್ ಮಾಡ್ಕೊಬೋದು. ಟ್ರ್ಯಾಕ್ಷನ್ ಕಂಟ್ರೋಲು 3 ಮಾಡ್ಕೊಬೋದು, ಇಲ್ಲ 2 1 ಇಲ್ಲ ಆಫ್ ಮಾಡಿಕೊಂಡ್ರೆ ಆಫ್ ಆದರೆ ಲೈಕ್ ಪಾಪಪ್ ಆಗುತ್ತೆ. ಸೊ ನಾವು 2 ಇಟ್ಕೊಂಡ್ರೆ ಒಂದು ಸ್ವಲ್ಪ ಮೀಡಿಯಮ್ ಪವರಲ್ಲಿ ಇಟ್ಕೊತೀವಿ. ಸೊ ನೆಕ್ಸ್ಟ್ ಏನಂದರೆ ಮೀಟ್ರಲ್ಲಿ ನಾರ್ಮಲ್ಲು ಇರೋದು. ಪವರ್ ಮೂಡಲ್ಲಿ ಏನಂದರೆ ನಿಮ್ಗೆ ಈ ಡಿಸ್ಪ್ಲೇಸ್ ಏನು ಕಾಣಿಸಲ್ಲ ನಿಮಗೆ. ಐ ಮೀನ್ ರೇಂಜು ಆ್ಯಾವ್ರೇಜು ಏನೂ ಕಾಣಿಸಲ್ಲ. ಸೊ ಯಾವಾಗ ರೇನ್ ಮೋಡು ಇಲ್ಲ ಸ್ಪೋರ್ಟ್ಸ್ ಮೋಡ್ ಏನಾದರೂ ಹೋಗ್ತೀರಾ ಅಂದರೆ ಆವಾಗ ನಿಮಗೆ ಎಲ್ಲ ಕಾಣಿಸಿದ್ರೆ ಟೆನ್ಷನ್ ಆಗಿಬಿಡುತ್ತಲ್ಲ. ಎಲ್ಲ ಎಕ್ಸ್ಪೆನ್ಸ್, ಫ್ಯೂಲ್ ಎಲ್ಲ ಕುಡಿತಾರೆ, ಎಲ್ಲ ಗೊತ್ತಾಗ್ಬಿಡುತ್ತೆ. ಥೋದಡ್ಡಿ ಮಗಂದು ಇಷ್ಟೊಂದು ಕುಡಿತದೆ ಇಷ್ಟೊಂದು ಇದಕ್ಕೆ ಅಂತ. ಅದಲ್ಲ, ಮತ್ತು ಗಾಡಿಯಲ್ಲಿ ಕೊಂಡ್ರೆ ರೇಂಜು ಇದೆಲ್ಲ ಬರ್ತಿರುತ್ತಾ? ರೇಂಜು ಮತ್ತು ಆ್ಯಾವ್ರೇಜ್ ಸ್ಪೀಡು ಮತ್ತು ಟೋಟಲ್ ಟೈಮು, ಬ್ಯಾಟ್ರಿ ವೋಲ್ಟೇಜು, ರನ್ನಿಂಗ್ ಟೈಮಲ್ಲಿ ಎಷ್ಟು ಕನ್ಸಂಪ್ಷನ್ ಮಾಡ್ತಿದೆ ಅಂತ ತೋರಿಸುತ್ತೆ. ಡೈನಮಿಕ್ ಫ್ಯೂಲ್ ಕನ್ಸಂಪ್ಷನ್ ತೋರಿಸುತ್ತೆ. ನಾರ್ಮಲ್ ಟೈಮಿಂಗು ಇದು, ಮತ್ತು ರೋಡು, ನ್ಯೂಟ್ರಲ್ಲು, RPM ಮೀಟರು. ಸೊ ದಿಸ್ ಈಸ್ OD1. ಮತ್ತು ಇನ್ನೊಂದು ಇದು ಇಟ್ಕೊಂಡಿದ್ರೆ ನಿಮ್ಗೆ ಡಿಸ್ಪ್ಲೇ ಚೇಂಜ್ ಆಗುತ್ತೆ. ಐ ಮೀನ್ ಇದು ಚೇಂಜ್ ಮಾಡ್ಕೊಳ್ಳಿ. ಸೊ ಇದು ಮಾಡಿದ್ರೆ ನಿಮ್ಗೆ ಚೇಂಜ್ ಆಗುತ್ತೆ. ವೈಟ್ ಆಗುತ್ತೆ, ಬ್ಲ್ಯಾಕ್ ಆ್ಯಂಡ್ ವೈಟು, ಡೇ ನೈಟು, ಲೇಟ್ ನೈಟು ಅಂತ ಅಂದ್ಬಿಟ್ಟು ನೀವು ಚೇಂಜ್ ಮಾಡ್ಕೊಬೋದು. ಸೊ ಡಿಸ್ಪ್ಲೇಲಿ ಅಷ್ಟೇ. ಮತ್ತು ಇದು ಇಟ್ಟರೆ ನಿಮಗೆ ಕಾನ್ಫಿಗರೇಷನ್ ಸೆಟ್ಟಿಂಗ್ಸ್ ಕಂಪ್ಲೀಟ್ಲಿ ಬರುತ್ತೆ. ವೆಹಿಕಲ್ ಸೆಟ್ಟಿಂಗ್ಸ್ ಬರುತ್ತೆ. ಇದು ಲ್ಯಾಂಪು, ಶಿಫ್ಟು, ಇಮ್ಮೋವಿಸರ್, ಲೈಟು ಎಲ್ಲ ಇದು ಮಾಡ್ಕೊಬೋದು ನೀವು. ಸೇಮ್. ಬಟ್ ಇದರಲ್ಲಿ ಏನಂದರೆ ಓಲ್ಡ್ ಟೆಕ್ನಿಕ್ ಇರೋದ್ರಿಂದ ಮತ್ತೆ ಪದೇ ಮಾಡಬೇಕು. ಒಂದ್ಸತಿ ನೀವು ಓಕೆ ಕೊಟ್ಟರೆ. ಮತ್ತು ಡಿಸ್ಪ್ಲೇ ಒಳಗಡೆ ಏನಿದೆ ಅಂದರೆ ಡಿಸ್ಪ್ಲೇ ಇರುತ್ತೆ ನಿಮಗೆ. ಮತ್ತು ವೆರಿ ಗುಡ್. ಡಿಸ್ಪ್ಲೇ ಒಳಗಡೆ ಏನಿರುತ್ತೆ ಡಿಸ್ಪ್ಲೇ ಇರುತ್ತೆ ಅಷ್ಟೇ. ಮತ್ತು ಟೈಮು, ಕ್ಲಾಕ್ ಸೆಟ್ಟಿಂಗು, ಸರ್ವೀಸು, ಬ್ಲೂಟೂತು, ಯೂನಿಟ್ಸು ಇಷ್ಟ. ಇದು ನಾರ್ಮಲ್ ಬೇಸಿಕ್ಕು. ಮತ್ತು ನೀವು ಪ್ರೆಸ್ ಮಾಡಿದ್ರೆ ಹೋಗ್ಬಿಡುತ್ತೆ. ಇಲ್ಲಿ ನಿಮಗೆ ಇಮ್ಮೊಬೈಲೈಸರ್ ಆಫ್ ಮಾಡಿದ್ರೆ ನಿಮ್ಗೆ ಯಾವಾಗಲೂ ಬ್ಲಿಂಕು ಆಗ್ತಾನೆ ಇರುತ್ತೆ. ಸೊ ಕ್ಲೋಸ್ ಮಾಡಿದ ಕವಾಸಿಕೆಂದು ಬರುತ್ತೆ, ಇಲ್ಲಿ ಬ್ಲಿಂಕ್ ಆಗ್ತಾನೆ ಇರುತ್ತೆ ಯಾವಾಗಲೂ. ಹಾಂ. ಸೊ ಒನ್ಸ್ ಇದು ಕೀ ಅಂದರೆ ಒಂದು 2 ದಿವಸ ಆದಮೇಲೆ ಇದು ಬ್ಲಿಂಕ್ ಆಗಲ್ಲ. ಸೊ ಆಫ್ಟರ್ 3 days 2 days ಆಗಿದ ತಕ್ಷಣ ಬ್ಲಿಂಕ್ ಆಗಲ್ಲ. ಬಟ್ ಆದರೆ ಚಾರ್ಜ್ ಏನು ಕನ್ಸ್ಯೂಮ್ ಮಾಡಲ್ಲ ನಿಮಗೆ. ಆಮೇಲೆ ವಾರ ಬಿಟ್ಟು ಆನ್ ಮಾಡಿದ್ರು ಕೂಡ ಇಟ್ ವಿಲ್ ಟೇಕ್ ಆನ್. ಸೊ ಮಂತ್ಲಿ ಒನ್ಸು ಹಂಗೆ ಅಂತಲ್ಲ, ವೀಕ್ಲಿ ಒನ್ಸು ಯಾವಾಗ